ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಅರ್ಪಿಸುವಂತ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ಮೆದುಳಿನಲ್ಲಿ ಆಗುವಂತಹ ರಕ್ತಸ್ರಾವದ ಬಗ್ಗೆ ಮಾತಾಡಲಿಕ್ಕೆ ಇದ್ದಾರೆ ಆದರ್ಶ ಆಸ್ಪತ್ರೆಯ ಖ್ಯಾತ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂತಹ ಡಾಕ್ಟರ್ ರಾಜೇಶ್ ನಾಯರ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಇಂಟ್ರಾ ಸೆರೆಬ್ರಲ್ ಹೆಮರೇಜ್ ಅಥವಾ ಮೆದುಳಿನ ಒಳ ರಕ್ತಸ್ರಾವ ಅಂದ್ರೆ ಏನು? ಸೊ ನಾವು ಎಲ್ಲರೂ ಕಾಮನ್ ಆಗಿ ಸ್ಟ್ರೋಕ್ ಅಂತ ನಾವು ಕೇಳಿರ್ಬೋದು. ಇದು ಒಂಥರ ಸ್ಟ್ರೋಕ್ ದ ಸಿಂಪ್ಟಮ್. ಸೊ 10 to 15% ಪೇಷಂಟ್ಸ್ ಅಲ್ಲಿ ಯೂಶಲಿ ಏನಾಗತ್ತೆ ಅಂದ್ರೆ ಅವರಿಗೆ ರಕ್ತ ಚಲನೆ ಇಲ್ಲದೆ ಆ ರಕ್ತನಾಳೆ ಓಡ್ಕೊಂಡು ಬ್ಲೀಡ್ ಆಗಿ ಅವರು ಬರ್ತಾರೆ. ಸೊ ಇಂಥ ಕಂಡೀಷನ್ ಯೂಶಲಿ 10 to 15% ಮಾತ್ರ ಪೇಷಂಟ್ಸ್ ಅಲ್ಲಿ ನಾವು ಕಂಡು ಬರುವಂತ ಕಾಯಿಲೆ. ಅದಕ್ಕೆ ನಾವು ಇಂಟ್ರಾಸೆರೆಬ್ರಲ್ ಹೆಮರೇಜ್ ಅಂತ ಹೇಳ್ತೀವಿ. ಕಾಮನ್ ಆಗಿ ನಾವು ಕಂಡು ಬರೋದು ರಕ್ತ ಚಲನೆ ಇಲ್ಲದೆ ಅದು ಬಂದಾಗಿ ಡ್ಯಾಮೇಜ್ ಆಗಿರೋ ಪೇಷಂಟ್ಸ್ ಅಲ್ಲಿ. ಅದಕ್ಕೆ ನಾವು ಇನ್ಫಾಕ್ಟ್ ಅಥವಾ ಸ್ಟ್ರೋಕ್ ಅಂತ ಕಾಮನ್ ಹೆಸರಲ್ಲಿ ಹೇಳೋದು. ಇದು ಒಂದು ರೀತಿ ಸ್ಟ್ರೋಕೆ, ಬಟ್ ಅದಕ್ಕೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ನಾವು ಹೇಳ್ತೇವೆ. ಸೊ ಇದು ಬೇರೆ ಸ್ಟ್ರೋಕ್ ಗಿಂತ ಹೇಗೆ ಡಿಫ್ರೆಂಟ್ ಅಥವಾ ಹೇಗೆ ವಿಭಿನ್ನ ಅಂತ ಹೇಳ್ತೀರಾ? ಸೊ ಬೇರೆ ಸ್ಟ್ರೋಕ್ ಅಲ್ಲಿ ನಮ್ಗೆ ಕಾಮನ್ ಆಗಿ ನಾನು ಹೇಳಿದಾಗೆ ರಕ್ತ ಚಲನೆ ಕಮ್ಮಿ ಆಗಿ ಅದು ಬರುವ ಸ್ಟ್ರೋಕ್ ಅಲ್ಲಿ ನಮ್ಗೆ ಒಂದು ವಿಂಡೋ ಪೀರಿಯಡ್ ಸಿಗತ್ತೆ. ಏನಾದ್ರೂ ಮಾತ್ರದಲ್ಲಿ ಅಥವಾ ಥ್ರಾಂಬೋಲೈಸ್ ಮಾಡಿ ಅಥವಾ ಇಂಟರ್ವೆನ್ಷನಲ್ ಫೆಸಿಲಿಟೀಸ್ ಇದ್ರೆ, ಅಂದ್ರೆ ಇದು ಆದರ್ಶ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಮ್ಗೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಥವಾ ನಮ್ಗೆ ಸ್ಟ್ರೋಕ್ ಇಮಿಡಿಯೇಟ್ ಆಗಿ ಅದನ್ನ ರಿವರ್ಸ್ ಮಾಡುವ ಹಾಗೆ ಫೆಸಿಲಿಟೀಸ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಹೆಮರೇಜಿಕ್ ಸ್ಟ್ರೋಕ್ ಅದರ ಇಂಟ್ರಾಸೆರೆಬ್ರಲ್ ಬ್ಲೀಡ್ಸ್ ಅಲ್ಲಿ ನಮ್ಗೆ ಅಂಥದ್ದೊಂದು ಅವಕಾಶ ಸಿಗೋಲ್ಲ. ಸೊ ಅಂತ ಕೇಸಲ್ಲಿ ನಾವು ಕೆಲವು ಪ್ಯಾರಾಮೀಟರ್ಸ್ ನೋಡಿ ಆ ಪೇಷಂಟಿಗೆ ಸರ್ಜರಿ ಇಮಿಡಿಯೇಟ್ ಆಗಿ ಬೇಕಾ ಬೇಡವಾ ಅಂತ ನೋಡಿ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಪ್ರಾಬ್ಲಮ್ಸ್ ಇರೋದು ಇದು ತುಂಬಾ ಅನ್ಕಾಮನ್ ಆಗಿ ಒಂದು ಕಾರಣ ಇನ್ಫಾಕ್ಟಿಗೆ, ಬಟ್ ಇದರಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ತುಂಬಾ ಇದೆ. ಸೊ ಅದರದ್ದು ಈಗ ಬ್ಲೀಡಿಂಗ್ ಅಥವಾ ಇಂಟ್ರಾಸೆರೆಬ್ರಲ್ ಹೆಮರೇಜ್ ಅಥವಾ ರಕ್ತಸ್ರಾವದ ಲಕ್ಷಣಗಳು ಏನೇನಂತ ಹೇಳ್ಬೋದಾ? ಸೊ ಕಾಮನ್ ಆಗಿ ನಾವು ಸ್ಟ್ರೋಕ್ ಅಲ್ಲಿ ಕಂಡು ಬರೋದಾಗೆ ಪೇಷಂಟಿಗೆ ಹೆಡ್ಏಕ್ ಇರ್ಬೋದು, ಸಡನ್ ಆಗಿ ತುಂಬಾ ವಾಂತಿ ಅವರಿಗೆ ಬರ್ತಾ ಇರ್ಬೋದು, ಒಂದ್ ಸೈಡ್ ಸಡನ್ ಆಗಿ ವೀಕ್ನೆಸ್ ಬಂದು ಮಾತಾಡ್ಲಿಕ್ಕೆ ಅವರ ಮಾತು ತೊದ್ಲದು ಅಥವಾ ಮಾತಾಡದೇ ಇರ್ಬೋದು, ಡಿಪೆಂಡಿಂಗ್ ಆನ್ ಯಾವ ಸೈಡ್ ಅಲ್ಲಿ ಮಿದುಳದು ಯಾವ ಸೈಡ್ ಅಲ್ಲಿ ಬ್ಲೀಡ್ ಇರೋದು ಅಂತ ಅದರ ಬೇಸಿಸ್ ಅಲ್ಲಿ ಅವರಿಗೆ ಹಾಗೆ ಬರ್ಬೋದು. ಮತ್ತೆ ಪೇಷಂಟಿಗೆ ಫಿಟ್ಸ್ ಅಥವಾ ಸೀಜರ್ಸ್ ಅಥವಾ ಎಪಿಲೆಪ್ಸಿ ಅಂತ ನಾವು ಹೇಳೋ ಒಂದು ಟರ್ಮಿನಾಲಜಿ ಅದು ಬರ್ಬೋದು. ಮತ್ತೆ ಕೆಲವು ಪೇಷಂಟ್ಸ್ ಇಮಿಡಿಯೇಟ್ ಆಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದು ಅವರು ಮತ್ತೆ ಕಾನ್ಶಿಯಸ್ನೆಸ್ ಬರದೇ ಇರ್ಬೋದು. ಇದೆಲ್ಲ ಸ್ಟ್ರೋಕ್ ಅಥವಾ ಹೆಮರೇಜಿಕ್ ಸ್ಟ್ರೋಕ್ ಅಂತ ನಾವು ಹೇಳೋ ಇಂಥ ಕಾಯಿಲೆದು ಲಕ್ಷಣಗಳು ಇರ್ಬೋದು. ಸರ್, ಅದಕ್ಕೆ ಮೇನ್ ಕಾರಣಗಳೇನು? ಸೊ ಕಾಮನ್ ಆಗಿ ಕಂಡು ಬರೋದು ನಮ್ಮ ಇಂಥ ಏರಿಯಾದಲ್ಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಇಸ್ ಅನ್ಕಂಟ್ರೋಲ್ಡ್ ಅಥವಾ ಕ್ರಾನಿಕ್ ಹೈಪರ್ ಟೆನ್ಷನ್ ಅಥವಾ ಬ್ಲಡ್ ಪ್ರೆಷರ್. ಸಿಂಪಲ್ ಆಗಿ ಒಂದು ಕಂಟ್ರೋಲ್ ಮಾಡುವ ಕಾಯಿಲೆ ನಾವು ಕರೆಕ್ಟ್ ಆಗಿ ಮಾತ್ರ ತಗೊಳ್ತಾ ಇಲ್ದಿದ್ರೆ ಅಂತ ಪೇಷಂಟ್ಸ್ ಅಲ್ಲಿ ಸಡನ್ ಆಗಿ BP ರೈಸ್ ಆಗಿ ಇಂಥ ಬ್ಲೀಡಿಂಗ್ ಎಲ್ಲ ಬರಬಹುದು. ಕಾರಣ ಅಂದ್ರೆ ಮಿದುಳದ ರಕ್ತನಾಳದಲ್ಲಿ ಉಳಿದಿದ್ದು ನಮ್ಮ ಬಾಡಿನಲ್ಲಿ ಇರೋ ರಕ್ತನಾಳೆ ತರ ವ್ಯಾಲ್ವ್ಸ್ ಇರಲ್ಲ. ಸೊ ಯಾವ ಪ್ರೆಷರ್ ಅಲ್ಲಿ ಹಾರ್ಟ್ ಇಂದ ಪಂಪ್ ಆಗಿ ಬರುತ್ತೋ ಅಷ್ಟೇ ಪ್ರೆಷರ್ ಅಲ್ಲಿ ರಕ್ತ ಅಲ್ಲಿ ಪಾಸ್ ಆಗುತ್ತೆ ಬ್ರೈನ್ ವೆಸಲ್ಸ್ ಅಲ್ಲಿ, ಅಂಡ್ ಅಲ್ಲಿ ಹೋಗಿ ಅದು ಹೊಡ್ಕೊಂಡು ಅವರಿಗೆ ಬ್ಲೀಡ್ ಬರ್ಬೋದು. ಬೇರೆ ಅನ್ಕಾಮನ್ ಆಗಿರುವ ಕಾರಣಗಳು ಇರ್ಬೋದು. ಅಂದ್ರೆ ಅನ್ಯೂರಿಸಮ್ ಅಂತ ಹೇಳ್ತೀವಿ, ಅಂದ್ರೆ ರಕ್ತನಾಳೆದು ಅಬ್ನಾರ್ಮಲ್ ಆಗಿ ಒಂದು ಗುಳ್ಳೆ ತರ ಇದ್ರೆ ಅದು ಹೊಡ್ಕೊಂಡು ಹಾಗೆ ಅವರಿಗೆ ಬ್ಲೀಡಿಂಗ್ ಬರ್ಬೋದು. ಬೇರೆ ಕಾರಣಗಳು ಅದರಲ್ಲಿ AVM ಅಂತ ಹೇಳ್ತೀವಿ, ಆರ್ಟೀರಿಯೋವಿನಸ್ ಮಾಲ್ಫಾರ್ಮೇಷನ್ಸ್, ಅಮಿಲಾಯ್ಡ್ ಆಂಜಿಯೋಪತಿ. ಮತ್ತೆ ತುಂಬಾ ಕಾಮನ್ ಆಗಿ ಈಗ ಒಂದು ಕಂಡು ಬರೋದಾದ್ರೆ ಆಲ್ರೆಡಿ ಹಾರ್ಟ್ ಸರ್ಜರಿ ಅಥವಾ ಆಂಜಿಯೋಪ್ಲಾಸ್ಟಿ ಆದ ಪೇಷಂಟ್ಸ್ ಅಲ್ಲಿ ಯೂಶಲಿ ನಾವು ಆಂಟಿಪ್ಲೇಟ್ಲೆಟ್ಸ್ ಅಥವಾ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತ ತೆಳು ಮಾಡೋ ಮಾತ್ರೆಗಳನ್ನ ನಾವು ಕೊಡ್ತೇವೆ ಲಾಂಗ್ ಟರ್ಮ್ ಸ್ಟೆಂಟ್ ಪ್ರೊಟೆಕ್ಷನ್ಗೆ. ಅಂತ ಪೇಷಂಟ್ಸ್ ಅಲ್ಲಿ ಕೂಡ ಸಣ್ಣ ಪ್ರೆಷರ್ ಡಿಫರೆನ್ಸ್ ಅಲ್ಲಿ ಸಣ್ಣ ಬ್ಲಡ್ ಪ್ರೆಷರ್ ವೇರಿಯೇಷನ್ ಅಲ್ಲಿ ಬ್ಲೀಡಿಂಗ್ ಬರ್ಬೋದು. ಸೊ ಇಂಥದೆಲ್ಲ ಕಾಮನ್ ಆಗಿ ಕಂಡು ಬರೋ ಒಂದು 5-6 ಕಾರಣಗಳನ್ನ ನಾನು ಹೇಳಿದ್ದು. ಇದು ಬಿಟ್ರೆ ಬೇರೆ ಸುಮಾರು ಕಾರಣಗಳು ಇರ್ಬೋದು, ಬಟ್ ಅದನ್ನ ನಾವು ಅಸೆಸ್ ಮಾಡಿ ನೋಡ್ಬೇಕಾಗತ್ತೆ. ಬಟ್ ಕಾಮನ್ ಆಗಿ ಕಂಡು ಬರೋದು ಇದೊಂದು 5-6 ಕಾರಣಗಳು. ಸರ್, ಈಗ ICH ಆಗಿದೆ, ಸೆರೆಬ್ರಲ್ ಹೆಮರೇಜ್ ಆಗಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಯಾವುದೆಲ್ಲ ವಿಧಾನಗಳಿವೆ? ಇಮೇಜಿಂಗ್ ಟೆಕ್ನಾಲಜಿ ಯಾವುದೆಲ್ಲ ಇದೆ? ಸೊ ಕಾಮನ್ ಆಗಿ ಇದು ನಾನು ಹೇಳಿದಾಗೆ ತುಂಬಾ ಇಮಿಡಿಯೇಟ್ ಆಗಿ ನಾವು ರೆಸ್ಪಾಂಡ್ ಮಾಡುವ ಒಂದು ಕಾಯಿಲೆ. ಸೊ ಅದಕ್ಕೆ ನಾವು ಜಾಸ್ತಿ ಟೈಮ್ ಅಂತ ನಮ್ಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಸೊ ನಮ್ಗೆ ಈಸಿಲಿ ಅವೈಲಬಲ್ ಅಂಡ್ ಕ್ವಿಕ್ಲಿ ಡನ್ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್ ಅಂತ ಹೇಳಿದ್ರೆ ಇಸ್ ಅ ಕಂಪ್ಯೂಟೆಡ್ ಟೊಮೊಗ್ರಫಿಕ್ ಸ್ಕ್ಯಾನ್ ಅಥವಾ CT ಬ್ರೈನ್ ಪ್ಲೇನ್ ಇಮೇಜ್ ಅಲ್ಲಿನೇ ನಮ್ಗೆ ಬ್ಲೀಡ್ ಅಂತ ಇದ್ರೆ ಬೇಗ ಗೊತ್ತಾಗತ್ತೆ. ಪೇಷಂಟ್ ಸ್ಟೇಬಲ್ ಇದ್ರೆ ಅಥವಾ CT ನಲ್ಲಿ ಏನು ಕಂಡು ಬರ್ಲಿಲ್ಲ ಅಂತ ಇದ್ರೆ ಮಾತ್ರ ಅಂತ ಪರಿಸ್ಥಿತಿಯಲ್ಲಿ ನಮ್ಗೆ CT ಆಂಜಿಯೋಗ್ರಾಮ್ ಅಡಿಷನಲ್ ಆಗಿ ಅಂತ ಕೇಸಸ್ ಅಲ್ಲಿ ಮಾಡಬಹುದು. ಮತ್ತೆ ನಾನು ಹೇಳಿದಾಗ ಕೆಲವು AVM ಅಂತ ಕೇಸಸ್ ಅಲ್ಲಿ ಅಡಿಷನಲ್ ಆಗಿ ನಮ್ಗೆ MRI ಬ್ರೈನ್ ಅಥವಾ MR ಆಂಜಿಯೋ ಕೂಡ ಬೇಕಾಗಬಹುದು.
ಸೊ ಸರ್, ಇದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾ ಅಥವಾ ಬೇಡವಾ, ಹೇಗೆ ಅದನ್ನ ನೋಡ್ಕೊಳ್ಳುವಂಥದ್ದು? ಸೊ ಶಸ್ತ್ರಚಿಕಿತ್ಸೆದ ರೀಸನಿಂಗ್ ಅಂದ್ರೆ ನಮ್ಗೆ ನಾವು ಕೆಲವು ಸ್ಕೋರಿಂಗ್ ಸಿಸ್ಟಮ್ಸ್ ಅಥವಾ ಪೇಷಂಟ್ ಕಂಡೀಷನ್ ನೋಡಿ ನಾವು ಡಿಸೈಡ್ ಮಾಡೋದು. ಆಬ್ವಿಯಸ್ಲಿ ಒಂದು 80 ವಯಸ್ಸು ಇರುವ ಪೇಷಂಟ್ ಆಲ್ರೆಡಿ ಹಾರ್ಟ್ ಸರ್ಜರಿ ಆಗಿ ಬ್ಲಡ್ ಥಿನ್ನರ್ಸ್ ಮೇಲೆ ಇರುವ ಒಂದು ಪೇಷಂಟ್ ಬ್ಲೀಡ್ ಆಗಿ ಬಂದ್ರೆ ಮೋಸ್ಟ್ ಆಫನ್ ಸಿಚುವೇಶನ್ಸ್ ಅಲ್ಲಿ ಸರ್ಜರಿಗೆ ಅವರು ವಿಲ್ಲಿಂಗ್ ಇರಲ್ಲ. ಅದೇ ತರ ಕೆಲವು ಯಂಗ್ ಪೇಷಂಟ್ಸ್ ಆದ್ರೆ ತುಂಬಾ ದೊಡ್ಡ ಬ್ಲೀಡ್ ಆಗಿ ಬ್ರೈನ್ ಸ್ಟೆಮ್ ಫಂಕ್ಷನ್ ಎಲ್ಲ ಡ್ಯಾಮೇಜ್ ಆಗಿರೋ ಪೇಷಂಟ್ಸ್ ಅಲ್ಲಿ ಆಪರೇಟ್ ಮಾಡಿದ್ರೇನು ಬದುಕುವ ಚಾನ್ಸ್ ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ನಮ್ಗೆ ಸ್ಕೋರಿಂಗ್ ಸಿಸ್ಟಮ್ ಮಾಡಿರೋ ಕಾರಣ ಅಂದ್ರೆ ಉಳಿದಿದ್ದ ಕಾಯಿಲೆ ತರ ಅಲ್ಲ. SICH ನಲ್ಲಿ ಮಾರ್ಟಾಲಿಟಿ ರೇಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು 30 days ಬೇಸಿಸ್ ಅಲ್ಲಿ. ಸೊ ಅಂತ ಅಷ್ಟೊಂದು ಸೀರಿಯಸ್ ಆಗಿರುವ ಕಾಯಿಲೆ. ಅದರಲ್ಲಿ ನಾವು ಕನ್ಸಿಡರ್ ಮಾಡೋದು ಒಂದು, ನಾನು ಹೇಳಿದಾಗೆ ಏಜ್ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್, ಕ್ಲಾಟ್ ಸೈಜ್ ಅಥವಾ ವಾಲ್ಯೂಮ್ ಆಫ್ ದ ಕ್ಲಾಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಥರ್ಡ್, ಲೊಕೇಶನ್ ಆಫ್ ದ ಬ್ಲೀಡ್, ಅದು ಮೆದುಳದು ಯಾವ ಅಗತ್ಯ ಇರುವ ಜಾಗದಲ್ಲಿ ಇದೆಯಾ ಇಲ್ವಾ ಅಂತ, ಅಥವಾ ಬ್ರೈನ್ ಸ್ಟೆಮ್ ಅಂತದ ಮೇಜರ್ ನಮ್ದು ಸ್ಟ್ರಕ್ಚರ್ಸ್ ಇನ್ವಾಲ್ವ್ ಉಂಟಾ ಇಲ್ವಾ ಅಂತ, ಅಥವಾ ಎಲಕ್ವೆಂಟ್ ಏರಿಯಾಸ್ ಅಂದ್ರೆ ನಮ್ಗೆ ಜೀವ ಇರ್ಲಿಕ್ಕೆ ಹಾಗೆ ಯಾವ್ದೆಲ್ಲ ನಾರ್ಮಲ್ ಆಗಿ ಫಂಕ್ಷನ್ ಆಗ್ಬೇಕು ಅಂತ ವೈಟಲ್ ಸ್ಟ್ರಕ್ಚರ್ಸ್ ಇನ್ವಾಲ್ವ್ ಆಗಿದೆಯಾ ಇಲ್ವಾ ಅಂತ ನಾವು ನೋಡ್ಕೊಂಡು ನಾವು ಡಿಸೈಡ್ ಮಾಡೋದು. ಅದ್ರ ಬೇಸಿಸ್ ಅಲ್ಲಿ ಪೇಷಂಟ್ಗೆ ಒಂದು SICH ಸ್ಕೋರಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಬ್ರೀಫ್ ಆಗಿ ಹೇಳಿದ್ರೆ, ವಾಲ್ಯೂಮ್ ಒಂದು 30 ml ಗಿಂತ ಜಾಸ್ತಿ ಇದ್ರೆ ಪೇಷಂಟ್ ಕಾನ್ಶಿಯಸ್ನೆಸ್ ಅಡ್ಮಿಟ್ ಆದ್ಮೇಲೆ ಒಂದು 2.6 ಜಾಸ್ತಿ ಅಥವಾ ಡ್ರಾಪ್ ಆದ್ರೆ, ಅಥವಾ ಪೇಷಂಟ್ಗೆ ಸೀಜರ್ ಅಂತದ್ದು ಏನಾದ್ರು ಆಗಿದ್ರೆ, ಅಥವಾ ಮಿಡ್ ಲೈನ್ ಶಿಫ್ಟ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಇದು ಮೆದುಳದು ಒಂದು ಸೈಡ್ ಅಲ್ಲಿ ಆಗಿದ್ರೆ ಇನ್ನೊಂದು ಕಡೆಗೆ ಒತ್ತಡ ಆಗಿ 5 ಮಿಲಿಮೀಟರ್ಗಿಂತ ಜಾಸ್ತಿ ಒತ್ತಡ ಇದ್ರೇನು ಇಂಥ ಕಂಡೀಷನ್ಸ್ ಅಲ್ಲಿ ನಾವು ಸರ್ಜರಿ ಆಫರ್ ಮಾಡಬೇಕು. ಸರ್, ಈಗ ಅಕ್ಯೂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ತುರ್ತಾಗಿ ಅದನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ಏನೆಲ್ಲ ನೋಡ್ಕೊಳ್ತೀರಿ? ಸೊ ಇಮಿಡಿಯೇಟ್ ಆಗಿ ನಾವು ಡಿಸೈಡ್ ಮಾಡ್ಲಿಕ್ಕೆ ಇರೋದಂದ್ರೆ CT ಆದ್ಮೇಲೆ ಪೇಷಂಟ್ಗೆ ಸರ್ಜರಿ ಬೇಕಾ ಬೇಡವಾ ಅಂತ ನಾವು ಡಿಸಿಷನ್ ತಗೋಬೇಕು. ಸರ್ಜರಿ ಬೇಕಂತ ಇರುವ ಡಿಸಿಷನ್ ಅಲ್ಲಿ ಆಬ್ವಿಯಸ್ಲಿ ಪೇಷಂಟ್ಗೆ ಡಿಕಂಪ್ರೆಸಿವ್ ಕ್ರೇನಿಯಕ್ಟಮಿ ನಾವು ಯೂಶಲಿ ಮಾಡ್ತೀವಿ. ಡಿಫ್ರೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಡಿಫ್ರೆಂಟ್ ರೀತಿನಲ್ಲಿ ಅದು ಮಾಡ್ತಾರೆ. ನಮ್ಮಲ್ಲಿ ನಾವು ಡಿಕಂಪ್ರೆಸಿವ್ ಕ್ರೇನಿಯಕ್ಟಮಿ ಅಥವಾ ಎಂಡೋಸ್ಕೋಪಿಕ್ ಸರ್ಜರಿ ಕೂಡ ಮಾಡ್ತೀವಿ ಕ್ಲಾಟ್ ಇವ್ಯಾಕ್ಯುವೇಷನ್ಗೆ. ಇದೆಲ್ಲ ಹೊಸದಾಗಿ ಬಂದಿರೋ ತುರ್ತು ಚಿಕಿತ್ಸೆ ಇಂಥ ಕೇಸಿಗಳಿಗೆ. ಬೇರೆ ಕಂಡೀಷನ್ಸ್ ಅಲ್ಲಿ ವೆನ್ ಕ್ಲಾಟ್ ಸೈಜ್ ತುಂಬಾ ದೊಡ್ಡದಿಲ್ಲ ಅಥವಾ ಆಪರೇಟಿವ್ ಪ್ರೊಸೀಜರ್ ಏನೋ ಬೇಕಂತ ಇಲ್ಲ ಅಂತ ಇರುವ ಕಂಡೀಷನ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ನಮ್ಗೆ ಮಾಡ್ಲಿಕ್ಕೆ ಇರೋದಂದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್. ಅದು ಹೇಗೆ ನಾವು ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಹಾಗೆ ಗೈಡ್ ಲೈನ್ಸ್ AH ಇಂದ ಉಂಟು. ಸೊ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅಂತ ಅವರದ್ದು ಗೈಡ್ ಲೈನ್ಸ್ ಉಂಟು. ಅಂದ್ರೆ ಪೇಷಂಟ್ ಬರುವಾಗ BP ಎಷ್ಟು ಉಂಟು ಅಂತ ನೋಡಿ ಅದನ್ನೊಂದು 20 to 30% ಆಗಿ ನಾವು ಡ್ರಾಪ್ ಮಾಡಿಸಬೇಕಾಗುತ್ತೆ BP ವಿತ್ ದ ಫಸ್ಟ್ 1 hour ಆಫ್ ಅಡ್ಮಿಷನ್. ಸರ್, ಈಗ ಇಂಟ್ರಾಸೆರೆಬ್ರಲ್ ಹ್ಯಾಮರೇಜ್ ಗೊತ್ತಾಯ್ತು ಅನ್ನುವಾಗ ಮುಂದೆ ಪೇಷಂಟ್ ನ ಪ್ರೋಗ್ನೋಸಿಸ್ ಬಗ್ಗೆ ಹೇಳ್ತೀರಾ? ಸೊ ನಾನು ಇನಿಷಿಯಲಿ ಹೇಳಿದಾಗ ಯೂಶಲಿ SICH ಪೇಷಂಟ್ಸ್ ಅಲ್ಲಿ ನಾವು ಯಾವಾಗಲೂ ಸ್ಕೋರಿಂಗ್ ಸಿಸ್ಟಮ್ ಅಥವಾ 30 day ಮಾರ್ಟಾಲಿಟಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು. ಸೊ ಇಂಥ ಕೇಸಸ್ ಅಲ್ಲಿ ಯಂಗರ್ ಪೇಷಂಟ್ಸ್ ಅಲ್ಲಿ ಯೂಶಲಿ ಔಟ್ಕಮ್ ಚೆನ್ನಾಗಿರುತ್ತೆ. ಅಂಡ್ ಎಲ್ಡರ್ಲಿ ಪೇಷಂಟ್ಸ್ ಅಲ್ಲಿ ಯೂಶಲಿ ಮಾರ್ಟಾಲಿಟಿ ಕಮ್ಮಿ ಇರುತ್ತೆ, ಆದ್ರೆ ಮಾರ್ಬಿಡಿಟಿ ಜಾಸ್ತಿ ಇರುತ್ತೆ. ಅದು ಹೇಳೋ ಅರ್ಥ ಅಂದ್ರೆ ನಮ್ಗೆ ಇಮಿಡಿಯೇಟ್ ಆಪರೇಷನ್ ಮಾಡಿ ಪೇಷಂಟ್ ನ ಅಟ್ಲೀಸ್ಟ್ ಸರ್ವೈವ್ ಮಾಡಿಸ್ಬೋದು, ಆದ್ರೆ ಅವ್ರದ್ದು ರಿಕವರಿ ಪೀರಿಯಡ್ ಅಂದ್ರೆ ಬ್ಯಾಕ್ ಟು ಅವರ್ ನಾರ್ಮಲ್ ವರ್ಕ್ ಮಾಡುವ ಲೆವೆಲ್ಗೆ ಬರುವ ಚಾನ್ಸ್ ಕಮ್ಮಿ ಇರುತ್ತೆ. ಸೊ ಅದನ್ನ ನೋಡುವಾಗ ನಾವು ಮಾರ್ಟಾಲಿಟಿ ಮತ್ತು ಮಾರ್ಬಿಡಿಟಿ ಅಂತ ಈ 2 ಪಾಯಿಂಟ್ ಯಾವಾಗ್ಲೂ ಅಸೆಸ್ ಮಾಡಬೇಕಾಗತ್ತೆ. ಪೇಷಂಟ್ ಇಮಿಡಿಯೇಟ್ಲಿ ಬರುವ ಕಂಡೀಷನ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಆದಷ್ಟು ಮಾಡಿ ಆಪರೇಟ್ ಮಾಡೋದಾದ್ರೆ ನೀವು ಮಾಡ್ಬೋದು. ಬಟ್ ಅವ್ರದ್ದು ಇಂಟೆನ್ಷನ್ ಯಾವಾಗ್ಲೂ ಪೇಷಂಟ್ ನಾರ್ಮಲ್ ಆಗಿ ಹಳೆ ತರನೇ ಅವ್ರದ್ದು ನಾರ್ಮಲ್ ಆಕ್ಟಿವಿಟಿ ಮಾಡೋ ಲೆವೆಲ್ಗೆ ಬರ್ತಾರೆ ಅಂತ. ಬಟ್ SICH ಅಂತ ಒಂದು ಕಂಡೀಷನ್ ಅಲ್ಲಿ ಯೂಶುವಲಿ ಯಾವಾಗ್ಲೂ ಒಂದು ಪಾಯಿಂಟ್ ಅಲ್ಲಿ ಸ್ವಲ್ಪ ನ್ಯೂರಲಾಜಿಕಲ್ ಡೆಫಿಸಿಟ್ ಅಂದ್ರೆ ಅವ್ರಿಗೆ ಸ್ವಲ್ಪ ವೀಕ್ನೆಸ್ ಇರಬಹುದು, ಅದು ಮಾತದ ಸಮಸ್ಯೆ ಇರಬಹುದು ಅಥವಾ ಒಂದು ಸೈಡ್ ವೀಕ್ನೆಸ್ ಇರಬಹುದು, ಅದು ಇದ್ದೇ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ಅವರು ಮುಂದೆ ಅವ್ರದ್ದು ಲೈಫ್ ಹೇಗೆ ಅವ್ರ ಇದು ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಅಂತ ಅದು ಯೂಶುವಲಿ ಒಂದು ಪ್ರಾಬ್ಲಮ್ ಆಗಿ ಬರುತ್ತೆ. ಅದಕ್ಕೆ ನಾವು ಮಾರ್ಬಿಡಿಟಿ ಅಂತ ನಾವು ಕನ್ಸಿಡರ್ ಮಾಡೋದು. ಸೊ ಹಾಗೆ ನೋಡುವಾಗ ಯಾವಾಗ್ಲೂ ನಮ್ಗೆ ಎಲ್ಡರ್ಲಿ ಪೇಷಂಟ್ಸ್ ಅಲ್ಲಿ ನಾನು ಹೇಳಿದಾಗ 80 ವಯಸ್ಸದ ಮೇಲೆ ಇರೋ ಪೇಷಂಟ್ಸ್ ಅಲ್ಲಿ ಮಾರ್ಬಿಡಿಟಿ ನ್ಯಾಚುರಲಿ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಅದೇ ಏಜ್ ಅಲ್ಲಿ ಅವರಿಗೆ ಇದ್ದೇ ಇರುತ್ತೆ. ಅದು ಪ್ರಾಸ್ಟೇಟ್ ಪ್ರಾಬ್ಲಮ್ ಇರ್ಬೋದು, ಅನ್ಕಂಟ್ರೋಲ್ಡ್ BP ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಬೇರೆ ಸುಮಾರು ಕಾರಣಗಳು ಇರ್ಬೋದು. ಅನ್ಕಂಟ್ರೋಲ್ಡ್ ಯಂಗ್ ಹೈಪರ್ಟೆನ್ಸಿವ್ಸ್ ಅದು ಬೇರೆನೇ ಒಂದು ಕ್ಯಾಟಗರಿ. ಅಂದ್ರೆ ಯೂಶಲಿ 30-35 ವರ್ಷದಲ್ಲಿನೇ ಕೆಲವು ಪೇಷಂಟ್ಸ್ಗೆ ಅನ್ಕಂಟ್ರೋಲ್ಡ್ ಆಗಿ ಬೇರೆ ಸೆಕೆಂಡರಿ ಕಾಸಸ್ ಅಂತ ಹೈಪರ್ ಟೆನ್ಷನ್ ಇರುತ್ತೆ. ಇಂಥ ಪೇಷಂಟ್ಸ್ ಅಲ್ಲಿ ಯೂಶುವಲಿ ನಮ್ಗೆ ಮಲ್ಟಿಪಲ್ ಡ್ರಗ್ಸ್ ಬೇಕಾಗತ್ತೆ ಅವ್ರದ್ದು BP ಕಂಟ್ರೋಲ್ ಮಾಡ್ಲಿಕ್ಕೆ.
ಇಂಥ ಕೇಸಲ್ಲಿ ಬ್ಲೀಡ್ ಆಗಿ ಬರುವಾಗ ಕೂಡ ನಾವು ಸೆಕೆಂಡರಿ ಕಾಸಸ್ ಹುಡುಕ್ಬೇಕಾಗತ್ತೆ. ಅವರಿಗೆ ರೀನಲ್ ಪ್ಯಾರಾಮೀಟರ್ಸ್ ಅದೆಲ್ಲ ಅಸೆಸ್ ಮಾಡಿ ಬೇರೆ ಕಾರಣ ಉಂಟಾ ಅವ್ರದ್ದು ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ಗೆ ಅಂತ ನೋಡಿ ನಾವು ಟ್ರೀಟ್ ಮಾಡಬೇಕಾಗ್ಬೋದು. ಇಲ್ದಿದ್ರೆ ಇಂಥ ಕೇಸಲ್ಲಿ ರಿಕರೆಂಟ್ ಬ್ಲೀಡ್ಸ್ ಆಗಿ ಅವರಿಗೆ ಮಾರ್ಬಿಡಿಟಿ ಮತ್ತೆ ಜಾಸ್ತಿ ಆಗತ್ತೆ. ಸರ್, ಈಗ ನ್ಯೂರೋ ಸರ್ಜರಿಯಲ್ಲಿ ಅಥವಾ ನ್ಯೂರೋ ಸರ್ಜರಿ ಇದರಲ್ಲಿ ಏನಾದ್ರೂ ಹೊಸ ತಂತ್ರಜ್ಞಾನಗಳು ಬಂದಿದ್ಯಾ ಅಥವಾ ಏನಾದ್ರೂ ಹೊಸ ಸರ್ಜರಿ ಮೆಥಡ್ ಬಂದಿದ್ಯಾ? ಸೊ ಈಗ ಹೊಸದಾಗಿ ಬಂದಿರೋದು ಅದು ಬ್ರೈನ್ ಮಾತ್ರ ಸಂಬಂಧಪಟ್ಟದಲ್ಲ, ಸ್ಪೈನ್ ಅಲ್ಲಿ ಕೂಡ ಬಂದಿರೋದು ಅಂದ್ರೆ ಎಲ್ಲ ಮಿನಿಮಲಿ ಇನ್ವೇಸಿವ್ ಆಗಿ ಮಾಡುವ ಆಪ್ಷನ್ಸ್ ಇರುತ್ತೆ. ನಮ್ದು ಕ್ಲಾಸಿಕಲ್ ಟೀಚಿಂಗ್ ಅಂತ ಹೇಳಿದ್ರೆ ನಾವು ಯೂಶಲಿ ನಾನು ಹೇಳಿದಾಗ ದೊಡ್ಡ ಒಂದು ಫ್ಲಾಪ್ ಮಾಡಿ ಅದು ದೊಡ್ಡ ಪ್ರಮಾಣದಲ್ಲಿ ನಾವು ಕೊಯ್ದು ಇಡೀ ಬುರುಡಿಯನ್ನ ತೆಗೆದು ಹೊಟ್ಟೆಗೆ ಇಟ್ಟು ಡ್ಯೂರಾ ಓಪನ್ ಮಾಡಿ ಕ್ಲಾಟ್ ನಾವು ತೆಗೆಯೋದು. ಇದೊಂದು ಮೇಜರ್ ಪ್ರೊಸೀಜರ್. ಸೊ ಇವಾಗ ನಾವು ಮಾಡಿ ಬರ್ತಾ ಇರೋದು ಅಂದ್ರೆ ಕಾಯಿನ್ ಕ್ರೇನಿಯಾಟಮಿ ಅಂತ ಹೇಳ್ತೀವಿ. ಸಣ್ಣ ಒಂದು ತೂತ್ ತರ ಮಾಡಿ ಕ್ಲಾಟ್ಗೆ ಮಾತ್ರ ನಾವು ಟಾರ್ಗೆಟ್ ಮಾಡಿ ಅದನ್ನ ಎಂಡೋಸ್ಕೋಪಿಕ್ಲಿ ಅಥವಾ ಸಕ್ಷನ್ ಯೂಸ್ ಮಾಡಿ ನಾವು ಈ ಕ್ಲಾಟ್ ಅನ್ನ ತೆಗೆದು ಮಿನಿಮಲಿ ಇನ್ವೇಸಿವ್ ರೀತಿನಲ್ಲಿ ನಾವು ಪೇಷಂಟಿಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಇಂಥ ಕೇಸಲ್ಲಿ ಕೂಡ ನಮಗೆ ಲಿಮಿಟೆಡ್ ಆಗಿ ಕೆಲವು ಕೇಸಿಗೆ ಮಾತ್ರ ನಮಗೆ ಮಾಡ್ಲಿಕ್ಕೆ ಆಗತ್ತೆ. ಪ್ರತಿಯೊಂದು ಪೇಷಂಟು ಇದಕ್ಕೆ ಅಂತ ಒಂದು ಕ್ಯಾಂಡಿಡೇಟ್ ಆಗುದಿಲ್ಲ. ಸೊ ಪೇಷಂಟ್ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ದೆರ್ ಆರ್ ಫರ್ದರ್ ಮೋರ್ ನ್ಯೂವರ್ ಟೆಕ್ನಿಕ್ಸ್ ವಿಚ್ ಆರ್ ಕಮಿಂಗ್. ಅದರಲ್ಲಿ ನಮಗೆ ಬರುವ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂದ್ರೆ ಟ್ರಾನೆಕ್ಸಮಿಕ್ ಆಸಿಡ್ ಯೂಸ್ ಮಾಡ್ಬೋದು, ಅಥವಾ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಲ್ಲಿ ಬೇರೆ ಸುಮಾರು ಡ್ರಗ್ಸ್ ಉಂಟು ನಮಗೆ ಪೇಷಂಟ್ BP ಕಂಟ್ರೋಲ್ ಮಾಡ್ಲಿಕ್ಕೆ, ಅದ್ರ ಜೊತೆಗೆ ಕ್ಲಾಟ್ ಲೈಸಿಸ್ಗೆ ಕೂಡ. ಸೊ ಆಪರೇಟಿವ್ ಚಾಯ್ಸಸ್ ಅಂತ ನಾವು ಹೇಳುವಾಗ ಸ್ಪಾಂಟೇನಿಯಸ್ ಇಂಟ್ರಾಸೆರೆಬ್ರಲ್ ಬ್ಲೀಡ್ಗೆ ಸುಮಾರು ಎಲ್ಲ ಇದ್ದೇವೆ. ಅದರಲ್ಲಿ ಫಸ್ಟ್ ಆಪ್ಷನ್ ಇರೋದಂದ್ರೆ ನಾನು ಹೇಳಿದಾಗ ತುಂಬಾ ಮಿಡ್ ಲೈನ್ ಶಿಫ್ಟ್ ಇರುವ ಅಥವಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬ್ಲೀಡಿಂಗ್ ಆಗಿರೋ ಕೇಸಸ್ ಅಲ್ಲಿ ನಾವು ಡಿಕಂಪ್ರೆಸಿವ್ ಕ್ರೇನಿಯೆಕ್ಟಮಿ ಅಂತ ನಾವು ಮಾಡ್ತೀವಿ. ನಾವು ದೊಡ್ಡ ಒಂದು ಫ್ಲಾಪ್ ಮಾಡಿಕೊಂಡು ಆ ಬೋನ್ ಅನ್ನ ನಾವು ತೆಗೆದು ಹೊಟ್ಟೆಗೆ ಇಟ್ಟು ಬ್ರೈನ್ ಅನ್ನ ಓಪನ್ ಮಾಡಿ ಅದರಿಂದ ಕ್ಲಾಟ್ ತೆಗೆದು ಅದನ್ನ ರಿಲ್ಯಾಕ್ಸ್ ಮಾಡಿಸ್ತೀವಿ. ಇದು ಒಂದು ಪ್ರೊಸೀಜರ್. ಸೆಕೆಂಡ್ ಆಪ್ಷನ್ ಇರೋದು ನಾನು ಹೇಳಿದಾಗ ನಮ್ಗೆ ಮಿನಿ ಕ್ರೇನಿಯಾಟಮಿ ಅಥವಾ ಸಣ್ಣ ಒಂದು ತೂತ್ ಮಾಡಿ ಅದರಲ್ಲಿ ನಾವು ಒಂದು ಆ ಟಾರ್ಗೆಟ್ ಮಾಡಿ ಆ ಕ್ಲಾಟ್ ಅನ್ನ ಮಾತ್ರ ನಾವು ತೆಗಿತೀವಿ. ಇಂಥ ಕೇಸಸ್ ಅಲ್ಲಿ ಯೂಶಲಿ ಮಿಡ್ ಲೈನ್ ಶಿಫ್ಟ್ ಕಮ್ಮಿ ಇರುತ್ತೆ ಅಥವಾ ಕ್ಲಾಟ್ ಮಾತ್ರ ಸ್ವಲ್ಪ ದೊಡ್ಡದಿರೋ ಪೇಷಂಟ್ಸ್ ಅಲ್ಲಿ ನಮ್ಗೆ ಇಂಥದ್ದು ಮಿನಿಮಲ್ ಇನ್ವೇಸಿವ್ ಪ್ರೊಸೀಜರ್ಸ್ ಕೂಡ ಮಾಡ್ಲಿಕ್ಕೆ ಆಗತ್ತೆ. ಇದನ್ನ ನಾವು ಆಗ್ಮೆಂಟ್ ಮಾಡ್ಲಿಕ್ಕೆ ನಾವು ಎಂಡೋಸ್ಕೋಪ್ ಅಥವಾ ಮೈಕ್ರೋಸ್ಕೋಪ್ ಕೂಡ ಯೂಸ್ ಮಾಡಿ ನಾವು ಇದನ್ನ ಮಾಡ್ಬೋದು. ಬೇರೊಂದು ಆಪ್ಷನ್ ಇರೋದು ಅಂದ್ರೆ ಕೆಲವು ಪೇಷಂಟ್ಗೆ ಕ್ಲಾಟ್ ಸೈಜ್ ಸಣ್ಣದಿರುತ್ತೆ ಆದ್ರೆ ಸುತ್ತಮುತ್ತ ಇರುವ ಎಡಿಮಾ ಅಥವಾ ಸ್ವೆಲ್ಲಿಂಗ್ ಅಂತ ತುಂಬಾ ಜಾಸ್ತಿ ಇರುತ್ತೆ. ಇಂಥ ಕೇಸಲ್ಲಿ ನಮ್ಗೆ ಒಂದು ಡ್ಯಾಂಡಿ ಸ್ಕ್ಯಾನ್ಯುಲಾ ಅಂತ ಹೇಳ್ತೀವಿ, ಅದನ್ನ ಹಾಕಿ ಆ ಕ್ಲಾಟಿಗೆ ಟಾರ್ಗೆಟ್ ಮಾಡಿ ಅದನ್ನ ನಾವು ಆಸ್ಪಿರೇಟ್ ಮಾಡ್ಬೋದು. ಸೊ ಇಂಥದೆಲ್ಲ ಡಿಫ್ರೆಂಟ್ ಆಪ್ಷನ್ಸ್ ಸರ್ಜಿಕಲ್ ಆಗಿ ನಮ್ಗೆ ಇಂಥ ಆಪ್ಷನ್ಸ್ ಎಲ್ಲ ಇದ್ದೇವೆ. ನಾನ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಾಗ ಅದರಲ್ಲಿ ಇಮಿಡಿಯೇಟ್ ಆಗಿ ಫಸ್ಟ್ ಬರೋದು ಅವರಿಗೆ BP ಕಂಟ್ರೋಲ್. ಸೊ ಇಂಥ ಕೇಸಲ್ಲಿ ಯೂಶುವಲಿ ನಾವು ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್ ಮಾಡಿ CV ಡಾಪ್ಲರ್ ಅಂತ ನಾವು ಮಾಡಿ ಬ್ರೈನಿಗೆ ಮೇಜರ್ ಆಗಿ ರಕ್ತ ಸಪ್ಲೈ ಆಗುವ ರಕ್ತನಾಳಗಳನ್ನ ಅಸೆಸ್ ಮಾಡಿ ನಾವು ನೋಡ್ಬೇಕಾಗತ್ತೆ ಅದರಲ್ಲಿ ಏನಾದರೂ ಕ್ಲಾಟ್ ಉಂಟಾ ಅಥವಾ ಅಥ್ರೋಮ್ಯಾಟಸ್ ಪ್ಲಾಕ್ಸ್ ಇದೆಯಾ ಅಂತ. ಅದ್ರ ಜೊತೆಗೆ ಪೇಷಂಟಿಗೆ ಯೂಶಲಿ ECG ಮತ್ತೆ TMT ಎಕೋ ಎಲ್ಲ ಬೇಕಾಗತ್ತೆ ಆಸ್ ಅಂಡ್ ವೆನ್ ರಿಕ್ವೈರ್ಡ್. ಇದನ್ನ ನೋಡಿ ಮತ್ತೆ ನಾವು ಅಸೆಸ್ ಮಾಡ್ತೀವಿ ಪೇಷಂಟ್ ಕಾರ್ಡಿಯಾಕ್ ಸ್ಟೇಟಸ್ ಹೇಗಿದ್ದೇವೆ, ಅವ್ರದ್ದು ಮೇನ್ ಮೆದುಳದು ರಕ್ತನಾಳಗಳು ಎಷ್ಟು ಕ್ಲೀನ್ ಇದ್ದೇವೆ ಅಥವಾ ಎಷ್ಟು ಫಂಕ್ಷನಲ್ ಇದ್ದೇವೆ ಅಂತ. ಇದರಲ್ಲಿ ಏನಾದ್ರೂ ಸ್ಟೆನೋಸಿಸ್ ಅಂತದ್ದೇನಾದ್ರೂ ಇದ್ರೂ ಅದು ಈ SICH ಗೆ ಒಂದು ಕಾರಣ ಆಗ್ಬಹುದು. ಸೊ ಇದನ್ನೆಲ್ಲ ಅಸೆಸ್ ಮಾಡಿ ಅದಕ್ಕೆ ಅಪ್ರಾಪ್ರಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಅದರ ಜೊತೆಗೆ BP ಕಂಟ್ರೋಲ್ ಮಾಡೋದ್ರಲ್ಲಿ ಲಾಂಗ್ ಟರ್ಮ್ ಔಟ್ಕಮ್ ಇಂಥ ಪೇಷಂಟ್ಸ್ ಅಲ್ಲಿ ಯೂಶುವಲಿ ಚೆನ್ನಾಗಿರುತ್ತೆ. ಇಂಟ್ರಾಸೆರೆಬ್ರಲ್ ಹೆಮರೇಜ್ ಬಗ್ಗೆ ಇನ್ನು ಕೂಲಂಕಷವಾಗಿ ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ NABH ಮತ್ತು ISO ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, CT ಮತ್ತು MRI ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, KSRTC ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ನೀವು ಹೇಳಿದ್ರಿ ಯಂಗ್ ಪೀಪಲ್ ಅಲ್ಲಿ ಹೈಪರ್ಟೆನ್ಸಿವ್ ಬರುವಂತದ್ದು ಅಥವಾ
ಹೈ BP ಬರುವಂತದ್ದು ಇದಕ್ಕೊಂದು ಕಾರಣ ಅಂತ. ಸೊ ಒಮ್ಮೆ ಇಂಟ್ರಾಸೆರೆಬ್ರಲ್ ಹೆಮರೇಜ್ ಆದ ನಂತರ BPಯ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸಬೇಕು? ಸೊ ಇಂಥ ಕೇಸಲ್ಲಿ ಯೂಶುವಲಿ ರಿಪೀಟ್ ಬ್ಲೀಡ್ ಆಗೋ ಚಾನ್ಸ್ ತುಂಬಾ ಹೈ ಇರುತ್ತೆ. ಸೊ ನಾನು ಹೇಳಿದಾಗ ಯಂಗ್ ಹೈಪರ್ಟೆನ್ಸಿವ್ಸ್ ಅಲ್ಲಿ ಯೂಶುವಲಿ ಕಿಡ್ನಿ ಸಮಸ್ಯೆಯಿಂದ ಅಥವಾ ಮೆಟಬಾಲಿಕ್ ಬೇರೆ ಕಾಸಸ್ ಇಂದ ಅವರಿಗೆ ಯೂಶುವಲಿ ಹೈ ಬ್ಲಡ್ ಪ್ರೆಷರ್ ಆಗಿ ಇಂಥ ಕಾಯಿಲೆಗೆಲ್ಲ ಬರೋದು. ಯಂಗ್ ಹೈಪರ್ಟೆನ್ಸಿವ್ ಗೆ ಅಂತ ವರ್ಕಪ್ ಆಗಿ ನಮಗೆ ಒಂದು ಪ್ಯಾನಲ್ ಇದೆ. ಸೊ ಅದರಲ್ಲಿ ನಾವು ಅದನ್ನ ಅಸೆಸ್ ಮಾಡಿ ಅವರಿಗೆ ಅದರಿಂದ ಯಾವುದು ಪೆಥಾಲಜಿಯಿಂದ ಅವರಿಗೆ ಈ ಸಮಸ್ಯೆ ಬಂದಿರೋದು ಅಂತ ನೋಡಿ ನಾವು ಟ್ರೀಟ್ ಮಾಡಬೇಕು. ಓವರ್ ಆಲ್ ಹೇಳಿ ಬರುವುದಂದ್ರೆ BP ಕಂಟ್ರೋಲ್ ತುಂಬಾ 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 ಇಂಪಾರ್ಟೆಂಟ್ ಇಂಥ ಪೇಷಂಟ್ಸ್ ಅಲ್ಲಿ. ಅವರಿಗೆ ಎಕ್ಸಾಕ್ಟ್ ಆಗಿ ಒಂದು ಸೆಟ್ ಮಾಡಿಯೋ ಪ್ರೋಟೋಕಾಲ್ ಪ್ರಕಾರ ಅವ್ರದ್ದು BP ಕಂಟ್ರೋಲ್ ಇರಬೇಕು. ಇಲ್ದಿದ್ರೆ ಇನ್ನೊಮ್ಮೆ ಅಥವಾ ಇನ್ನೊಂದ್ಸಲ ಬೇರೆ ಕಡೆಗೆ ಕುಡಿ ಅವರಿಗೆ ಬ್ಲೀಡಿಂಗ್ ಆಗಿ ಈ ಸರ್ತಿ ಅವರು ರಿಕವರಿ ಅದೇ ರೀತಿನಲ್ಲಿ ಇರತ್ತಾ ಇಲ್ಲೋ ಅಂತ ಕೂಡ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ especially young hypertensives, because they form the crux of all these cases, ನಮಗೆ BP ಕಂಟ್ರೋಲ್ ತುಂಬಾ ಮುಖ್ಯವಾಗಿ ನಾವು ಅದನ್ನ ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ಸೊ ಮೋಸ್ಟ್ ಆಫ್ ದಮ್ ಯೂಶಲಿ ಮಲ್ಟಿ ಮಾಡೆಲ್ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗತ್ತೆ, ಮಲ್ಟಿಪಲ್ ಡ್ರಗ್ಸ್ ಬೇಕಾಗತ್ತೆ, ಪ್ರೊಲಾಂಗ್ಡ್ ಫಾಲೋ ಅಪ್ ಬೇಕಾಗತ್ತೆ ಅಂಡ್ ರಿಪೀಟ್ ಇಮೇಜಿಂಗು ಬೇಕಾಗತ್ತೆ. ಯಾಕಂದ್ರೆ ಅವ್ರದ್ದು ಬ್ರೈನ್ ಅಲ್ಲಿ ಮುಂಚೆ ಆಗಿರೋ ಹೆಮರೇಜ್ ಇಂದ ಎಷ್ಟು ರಿಕವರಿ ಆಗಿದೆ ಅಥವಾ ಹತ್ತಿರ ಇರೋ ರಕ್ತನಾಳದಲ್ಲಿ ಏನಾದರೂ ಕಾನ್ಫರ್ಮೇಶನ್ ಚೇಂಜಸ್ ಇದೆಯಾ ಅಥವಾ ಬೇರೆ ಏನಾದರೂ ಚೇಂಜಸ್ ಇಂದ ಅವರಿಗೆ ಬ್ಲೀಡ್ ರಿಸ್ಕ್ ಜಾಸ್ತಿ ಆಗಿದೆಯಾ ಅಂತ ನೋಡ್ಲಿಕ್ಕೆ ಅಟ್ಲೀಸ್ಟ್ ಅವರಿಗೆ ರೆಗ್ಯುಲರ್ ಫಾಲೋ ಅಪ್ ಮತ್ತೆ ಒನ್ಸ್ ಇನ್ ಇಯರ್ ಅಟ್ಲೀಸ್ಟ್ ಅವರಿಗೆ ಆಂಜಿಯೋ ಅಥವಾ MR ಆಂಜಿಯೋ ಅಲಾಂಗ್ ವಿತ್ MRI ಅಂತ ನಾವು ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸರ್, ನೀವೀಗ ಹೇಳಿದ್ರಿ ರಿಕರೆಂಟ್ ಆಗಿ ಬರುವ ಸಾಧ್ಯತೆ ಇರ್ತದೆ ಅಂತ. ಈ ರಿಕರೆಂಟ್ ಇಂಟ್ರಾಸೆರೆಬ್ರಲ್ ಹ್ಯಾಮರೇಜ್ ಆಗದ ಹಾಗೆ, ಒಳ ರಕ್ತಸ್ರಾವ ಆಗದ ಹಾಗೆ ಹೇಗೆ ತಡೆಗಟ್ಟಬಹುದು? ಸೊ ಇಂಥ ಪೇಷಂಟ್ಸ್ ಅಲ್ಲಿ ನಾನು ಹೇಳಿದಾಗ ತುಂಬಾ ಸ್ಟ್ರಿಕ್ಟ್ ಬ್ಲಡ್ ಪ್ರೆಷರ್ ಕಂಟ್ರೋಲ್, ಲೀಜನಲ್ ಕಾರಣ ಅಂದ್ರೆ ಅನ್ಯೂರಿಸಮ್ ಅಥವಾ AVM ಅಂತ ಕಾಯಿಲೆಯಿಂದ ಅವರಿಗೆ ಈ ಹೆಮರೇಜ್ ಆಗಿ ಸ್ಟ್ರೋಕ್ ಬಂದಿರೋ ಪೇಷಂಟ್ಸ್ಗೆ ಅದಕ್ಕೆ ಆಗಿರೋ ತಕ್ಕ ಟ್ರೀಟ್ಮೆಂಟ್, ಅದು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಇರ್ಬೋದು ಅಥವಾ ಆಪರೇಟಿವ್ ಸರ್ಜರಿ ಇರ್ಬೋದು ಅಥವಾ ಇಂಟರ್ವೆನ್ಷನಲ್ ಆಗೇ ಇರುವ ಪ್ರೊಸೀಜರ್ಸ್ ಇರ್ಬೋದು. ಇದು ಯಾವ್ದಾದ್ರು ಮಾಡಿ ಅವರಿಗೆ ಅದನ್ನ ಪ್ರಾಪರ್ ಆಗಿ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿದ ಮೇಲೆ ಫಾಲೋ ಅಪ್ ಅಲ್ಲಿ ಅವರಿಗೆ ರಿಪೀಟ್ ಇಮೇಜಿಂಗ್ ಮಾಡಿ ಅದು ಕಂಪ್ಲೀಟ್ಲಿ ಟೋಟಲಿ ಆಕ್ಲೂಡ್ ಆಗಿದೆ ಅಂತ ನಾವು ಕನ್ಫರ್ಮ್ ಮಾಡಿದ ಮೇಲೆ ಮಾತ್ರ ನಮಗೆ ಸ್ಟ್ರಿಕ್ಟ್ BP ಕೊಡಿ ಕಂಟ್ರೋಲ್ ಮಾಡಿ ಅವ್ರನ್ನ ಫಾಲೋ ಅಪ್ ಅಲ್ಲಿ ಇಡ್ಬೋದು. ಇಂಥ ಕೇಸಸ್ ಅಲ್ಲಿ ಯಾವಾಗ್ಲೂ BP ಫ್ಲಕ್ಚುಯೇಷನ್ ನಾನು ಹೇಳಿದಾಗ ಯೂಶಲಿ ಅದನ್ನ ಬ್ಲೀಡ್ಗೆ ಕಾಸ್ ಆಗಿ ಬರೋದು. ಅದ್ರ ಜೊತೆಗೆ ಇಂಥ ಕೇಸಸ್ ಅಲ್ಲಿ ಯೂಶಲಿ ಬೇರೆ ಇನ್ನೊಂದು ಇಶ್ಯೂ ಬರೋದಂದ್ರೆ ಪ್ರೋಗ್ರೆಸಿವ್ ಲೀಷನ್ಸ್ ಅಂತ ಹೇಳ್ತೀವಿ. ಒಮ್ಮೆ ಅನ್ಯೂರಿಸಮ್ ಅಥವಾ AVM ಆದವರಿಗೆ ಯಾವಾಗ್ಲೂ ಇನ್ನೊಮ್ಮೆ ಅನ್ಯೂರಿಸಮ್ ಅಥವಾ AVM ಆಗುವ ರಿಸ್ಕು ಇರುತ್ತೆ. ಇದೀಗ ಬ್ಲೀಡ್ದು ಪೇಷಂಟ್ ನಾವು ಹೇಳಿದಾಗ, ಯಾಕಂದ್ರೆ ಸ್ಟ್ರಕ್ಚರಲಿ ಅವ್ರದ್ದು ರಕ್ತನಾಳದಲ್ಲಿ ಒಂದು ಮಿಸ್ಟೇಕ್ ಉಂಟು ಅಥವಾ ಫಾಲ್ಟ್ ಇದೆ, ಅದರಿಂದನೇ ಅವರಿಗೆ ಅಂತ ಒಂದು ರಕ್ತನಾಳದ ಗುಳ್ಳೆ ಅಬ್ನಾರ್ಮಲ್ ಆಗಿ ಫಾರ್ಮ್ ಆಗಿರೋದು. ಸೊ ಒಮ್ಮೆ ಕ್ಲಿಪ್ ಮಾಡಿದ ಮೇಲೆ ಇನ್ನೊಂದು ಟೈಮ್ ನಲ್ಲಿ ಅವರಿಗೆ ಬೇರೆ ಕಡೆಗೆ ಇದೇ ತರ ಕಾಯಿಲೆ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ನಮ್ದು ನಾರ್ಮಲ್ ಪಾಪ್ಯುಲೇಷನ್ಗಿಂತ. ಸೊ ಅಂತ ಕೇಸ್ಗಳಿಗೆ ಯಾವಾಗ್ಲೂ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್, ರೆಗ್ಯುಲರ್ ಆಗಿ ಇಮೇಜಿಂಗ್ ಅಂಡ್ ಸ್ಟ್ರಿಕ್ಟ್ ಕಂಟ್ರೋಲ್ ಆಫ್ BP ಅಂತ ನಾವು ಡೆಫಿನೆಟ್ಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸರ್, ಈಗ ಯಾವ್ದಾದ್ರು ಒಂದು ಪೇಷಂಟ್ಗೆ ಆಕ್ಸಿಡೆಂಟ್ ಆಗಿ ಅಥವಾ ಟ್ರಾಮಾ ಆಗಿ ಮೆದುಳಿಗೆ ಪೆಟ್ಟಾಗಿದೆ ಅನ್ನುವಾಗ ಅವರಲ್ಲಿ ಇಂಥ ಹ್ಯಾಮರೇಜ್ ಕಂಡು ಬರುವ ಸಾಧ್ಯತೆ ಇರ್ತದಾ? ಖಂಡಿತ. ಸೊ ಯೂಶಲಿ ಟ್ರೊಮ್ಯಾಟಿಕ್ ಬ್ರೈನ್ ಇಂಜರಿ ಅಂತ ಹೇಳುವಾಗ ಅಂತ ಕ್ಲಾಟಿಗೆ ನಾವು ಯೂಶಲಿ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಅಂತ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಯೂಶಲಿ ಪೇಷಂಟಿಗೆ ಆಕ್ಸಿಡೆಂಟ್ ಆಗುವಾಗ ಅವರು ಕರೆಕ್ಟ್ ಆಗಿ ಹೆಲ್ಮೆಟ್ ಹಾಕ್ಲಿಲ್ಲ ಅಥವಾ ಹಾಕಿದ ಮೇಲೇನು ಇಟ್ ವಾಸ್ ಅ ಹೈ ವೆಲಾಸಿಟಿ ಇಂಜರಿ. ಅಂತ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂಶಲಿ ಬ್ರೈನ್ ನಮ್ದು ಪೆಟ್ಟಾಗಿ ಅದನ್ನ ಬರ್ಸ್ಟ್ ಲೋಬ್ ಅಂತ ಹೇಳ್ತೀವಿ, ಅದನ್ನ ಡ್ಯಾಮೇಜ್ ಆಗಿ ಅಲ್ಲಿರೋ ರಕ್ತನಾಳೆ ಅದು ಡ್ಯಾಮೇಜ್ ಆಗಿ ಬ್ಲೀಡ್ ಆಗಿ ಪೇಷಂಟಿಗೆ ಕನ್ಫ್ಯೂಷನ್ ಅಂತ ಬರೋದು. ಹೆಮರೇಜ್ ಅಂತ ಹೇಳುವಾಗ ಯೂಶಲಿ ಮಿಡಲಲ್ಲಿ ಇರುವ ರಕ್ತನಾಳದಲ್ಲಿ ಇರುವ ಪ್ರೆಷರ್ ಜಾಸ್ತಿಯಾಗಿ ಆ ಬ್ಲೀಡ್ ಬರೋದು. ಸೊ ಅದರಲ್ಲಿ ಟೆಕ್ನಿಕಲಿ ನೋಡುವಾಗ ಇದು ಎರಡನ್ನು ತುಂಬಾ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡುವ ಕಾಯಿಲೆಗಳು. ಫಾರ್ ಎಕ್ಸಾಂಪಲ್, ಕನ್ಫ್ಯೂಷನ್ ತುಂಬಾ ದೊಡ್ಡದಿದ್ರೆ ಅದು ಯಾವ ಏಜ್ ಇರಲಿ ಏನಿರಲಿ ಅವ್ರದ್ದು GCS ಕಮ್ಮಿ ಉಂಟಂತಿದ್ರೆ ಅದಕ್ಕೆ ಕೂಡಲೇ ನಾವು ಆಪರೇಟ್ ಮಾಡಬೇಕು. ಅಂತ ಕೇಸಲ್ಲಿ BP ಕಂಟ್ರೋಲ್ ಮಾಡಿಕೊಂಡು ಅಥವಾ ಸೆಡೇಟ್ ವೆಂಟಿಲೇಟ್ ಮಾಡಿ ಅಂತ ನಮಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ತರ BP ಹೈ ಆಗಿ ಬ್ಲೀಡ್ ಆಗಿ ಬರುವ ಪೇಷಂಟ್ಗೆ BP ಕಂಟ್ರೋಲ್ ನಾವು ಪ್ರಥಮವಾಗಿ ಮಾಡ್ತೇವೆ. ಅದಾದ್ಮೇಲೆ ಅವ್ರದ್ದು GCS ಅಂದ್ರೆ ಕಾನ್ಶಿಯಸ್ನೆಸ್ ಲೆವೆಲ್ ನೋಡಿ ನಾವು ಮತ್ತೆ ಡಿಸೈಡ್ ಮಾಡ್ತೀವಿ ಅವ್ರಿಗೆ ಆಪರೇಷನ್ ಬೇಕಾ ಬೇಡವಾ ಅಂತ. ಸೊ ಟ್ರಾಮಾ ಪೇಷಂಟ್ ನಾವು ಅಪ್ರೋಚ್ ಮಾಡುವ ರೀತಿನೂ ಮತ್ತೆ
SICH ಅಥವಾ ಸೆರೆಬ್ರಲ್ ಹೆಮರೇಜ್ ಆಗಿ ಬರುವ ಪೇಷಂಟಿಗೆ ನಾವು ಟ್ರೀಟ್ ಮಾಡೋ ರೀತಿಯಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ. ಕನ್ಫ್ಯೂಷನ್ ಅಂತ ಹೇಳುವಾಗ ಅದಕ್ಕೆ ಆಗಿ ಕೆಲವು ಗೈಡ್ಲೈನ್ಸ್ ಅಥವಾ ಬ್ರೈನ್ ಟ್ರಾಮಾ ಫೌಂಡೇಶನ್ ಅಂತ ಹೇಳಿ ಅವರದ್ದು ಗೈಡ್ಲೈನ್ಸ್ ಇದೆ, ಅದನ್ನು ನಾವು ಯೂಶ್ವಲಿ ಫಾಲೋ ಮಾಡ್ತೀವಿ. ಸೊ ಬ್ರೈನ್ ಕನ್ಫ್ಯೂಷನ್ ಅಲ್ಲಿ ಯೂಶ್ವಲಿ ಲಾಂಗ್ ಟರ್ಮ್ ಮಾರ್ಬಿಡಿಟಿ, ಅದೇ ಥರ ಮೊಟಾಲಿಟಿ, ಇದೆಲ್ಲ ಬೇರೆ ಲೆವೆಲ್ ರಿಸ್ಕ್ಸ್ ಇರುತ್ತೆ. ಅದರಲ್ಲಿ ಯೂಶ್ವಲಿ 30 ಡೇ ಮೊಟಾಲಿಟಿ ಇರಲ್ಲ. ಸೊ ಹಾಗೆ ಬಂದು ನೋಡುವಾಗ ಬ್ರೈನ್ ಹೆಮರೇಜ್ ಅಲ್ಲಿ ಇರುವ ರಿಸ್ಕ್ಸ್ ಅಥವಾ ಮೊಟಾಲಿಟಿ ಅಥವಾ ಫಾಲೋ ಅಪ್ಸ್ ಇರೋದು ಇಟ್ ಇಸ್ ಫಾರ್ ಮೋರ್ ಸೀರಿಯಸ್ ದನ್ ಬ್ರೈನ್ ಕನ್ಫ್ಯೂಷನ್ಸ್. ಸರ್, ಮೆದುಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಸೆರೆಬ್ರಲ್ ವೀನಸ್ ಥ್ರಾಂಬೋಸಿಸ್ ಅಂತ ಹೇಳ್ತೇವೆ, ಅದು ಮತ್ತು ICH ಗೆ ಏನ್ ಡಿಫರೆನ್ಸ್? ಸೊ ಸೆರೆಬ್ರಲ್ ವೀನಸ್ ಥ್ರಾಂಬೋಸಿಸ್ ಯೂಶಲಿ ಆಗೋದಂದ್ರೆ ಕಾಮನ್ ಆಗಿ ಲೇಡೀಸ್ ಅಲ್ಲಿ ಅದು ಕಂಡು ಬರೋದು. ಅದು ಯೂಶುವಲ್ ಕಾರಣ ಅಂದ್ರೆ ಇಟ್ ಕ್ಯಾನ್ ಬಿ ಡಿಹೈಡ್ರೇಷನ್ ಅಥವಾ ಥ್ರಾಂಬೋಟಿಕ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಸೊ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಕಂಡೀಷನ್ಸ್, ಪ್ರೋಟೀನ್ C ಪ್ರೋಟೀನಸ್ ಡೆಫಿಷಿಯನ್ಸಿ, ಆಪ್ಲಾ ಸಿಂಡ್ರೋಮ್ಸ್, ಅದೇ ತರ ಕೆಲವು ಪೇಷಂಟ್ಸ್ OCPs ಅಥವಾ ಇದೆಲ್ಲ ತಗೊಳ್ಳೋ ಪೇಷಂಟ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ ಕಂಡು ಬರುವಂತ ಕಾಯಿಲೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಡಿಹೈಡ್ರೇಟ್ ಆಗಿ ಪೇಷಂಟ್ ಯೂಶಲಿ ವೇನ್ಸ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅದು ಥ್ರಾಂಬೋಸ್ ಆಗ್ತಾ ಇರೋದು. ಥ್ರಾಂಬೋಸ್ ಆಗುವಾಗ ಈ ವೇನ್ಸ್ ಅಲ್ಲಿ ಇರುವ ಬ್ಲಡ್ ಬ್ಯಾಕ್ ಫ್ಲೋ ಆಗಿ ಆರ್ಟ್ರಿ ಒಳಗೆ ಪ್ರೆಷರ್ ಜಾಸ್ತಿ ಆಗಿ ಅದು ಒಡ್ಕೊಂಡು ಅವರಿಗೆ ಬ್ಲೀಡಿಂಗ್ ಆಗ್ತಾ ಇರೋದು. ಸೊ ಒಂದು ರೀತಿ ನೋಡಿದ್ರೆ ಇದು ಒಂದು ಕಾರಣನೇ ಬ್ರೈನ್ ಅಲ್ಲಿ ಬ್ಲೀಡ್ ಆಗ್ಲಿಕ್ಕೆ, ಬಟ್ ನಾನು ಹೇಳಿದಾಗ ಅದರದ್ದು ಕಾರಣ ಬೇರೆ. ಸೊ ಇಂಥ ಕೇಸಲ್ಲಿ ಯೂಶಲಿ ನಾವು ರಶ್ ಮಾಡಿ ಆಪರೇಟ್ ಮಾಡೋ ಅಥವಾ ಅದನ್ನ ಇಮಿಡಿಯೇಟ್ ಆಗಿ ಇವ್ಯಾಕ್ಯುಯೇಟ್ ಮಾಡ್ಲಿಕ್ಕೆ ಆಗಿ ನಾವು ನೋಡೋದಿಲ್ಲ. ಇಂಥ ಕೇಸಸ್ ಅಲ್ಲಿ ಯೂಶಲಿ ನಮಗೆ ಡೀಟೇಲ್ಡ್ ಒಂದು ಹಿಸ್ಟ್ರಿ ತಗೊಂಡು ಏನು ಯಾವ ಕಾರಣದಿಂದ ಪೇಷಂಟಿಗೆ ಇದು ಆಗಿರೋದಂತ ನೋಡಿ ಮತ್ತೆ ಅವ್ರದ್ದು ಕಾನ್ಶಿಯಸ್ನೆಸ್ ಲೆವೆಲ್ ಅದೆಲ್ಲ ಅಸೆಸ್ ಮಾಡಿ ನಾವು ಡೀಟೇಲ್ಡ್ ಆಗಿ ಒಂದು ಟ್ರೀಟ್ಮೆಂಟ್ ಚಾರ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪ್ರೆಗ್ನೆಂಟ್ ಪೇಷಂಟ್ ಅಲ್ಲಿ ಇಂಥದ್ದೆಲ್ಲ ಕಂಡೀಷನ್ ಬರುವಾಗ ನಾವು ಯೂಶುವಲಿ ಪ್ರೆಗ್ನೆನ್ಸಿ ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಮಗು ಬದುಕುವ ಚಾನ್ಸ್ ಉಂಟಾ, ಮಗುಗೆ ಅದೇನಾದ್ರೂ ಎಫೆಕ್ಟ್ ಆಗತ್ತಾ, ನಾವು ಕೊಡುವ ಟ್ರೀಟ್ಮೆಂಟ್ ಇಂದ ಮಗುವುದು ಏನಾದ್ರೂ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರೂ ರಿಸ್ಕ್ ಇರಬಹುದಾ, ಅದೇ ತರ ಪೇಷಂಟಿಗೆ ಯಾವುದೆಲ್ಲ ಸೇಫ್ ಆಗಿ ಕೊಡುವ ಡ್ರಗ್ಸ್ ನಮಗೆ ಉಂಟು ನಮ್ಮ ಆಪ್ಷನ್ಸ್ ಅಲ್ಲಿ, ಇದೆಲ್ಲ ನೋಡಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಒಂದೇ ಒಂದು ಕಂಡೀಷನ್ ಅಲ್ಲಿ ಮಾತ್ರ ನಾವು ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕಾಗ್ಬೋದು. ಅದು ತಾಯಿದು ಅಥವಾ ಪ್ರೆಗ್ನೆಂಟ್ ಆಗಿರುವ ಪೇಷಂಟ್ದು ಕಾನ್ಶಿಯಸ್ನೆಸ್ ಲೆವೆಲ್ ಸಡನ್ ಆಗಿ ಏನಾದರೂ ಡ್ರಾಪ್ ಆದ್ರೆ ಅಥವಾ ಈ CVT ಇರುವ ಕಂಡೀಷನ್ ಅಲ್ಲಿ ಸಡನ್ ಆನ್ಸೆಟ್ ಬ್ಲೀಡ್ ಆಗಿದ್ರೆ ಅಂತ ಕಂಡೀಷನ್ಸ್ ಅಲ್ಲಿ ನಮ್ಗೆ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಬೇಕಾಗತ್ತೆ. ಬಟ್ ಅದು ಕೂಡ ಒಂದು ಸಾಲ್ವೇಜ್ ಪ್ರೊಸೀಜರ್ ಅಂತ ನಾವು ಹೇಳ್ತೀವಿ. ಸಾಲ್ವೇಜ್ ಮಾಡೋದು ತಾಯಿದು ಲೈಫ್, ಯಾಕಂದ್ರೆ ಯೂಶುವಲಿ ನಾವು ಕೊಟ್ಟಿರೋ ಮಾತ್ರೆಗಳಿಂದ ಅಥವಾ ನಾವು ಮಾಡಿರೋ ಇಮೇಜಿಂಗ್ ನಿಂದ ಕೆಲವೊಮ್ಮೆ ಫೀಟೈಸ್ಗೆ ಎಫೆಕ್ಟ್ ಆಗಿ ಇರುತ್ತೆ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಯೂಶುವಲಿ ನಮ್ದು OBG ಟೀಮ್ ಕೂಡ ನಮ್ಮ ಒಟ್ಟಿಗೆ ಇನ್ವಾಲ್ವ್ ಆಗಿ ಪ್ರಾಪರ್ ಆಗಿ ಪೇಷಂಟ್ ಅಟೆಂಡೆನ್ಸ್ಗೆ ಕೌನ್ಸಲ್ ಮಾಡೋದೆಲ್ಲ ತುಂಬಾ ಮುಖ್ಯ. ಯಾಕಂದ್ರೆ CVT ನಮ್ಮ ಇಲ್ಲಿ ಏರಿಯಾದಲ್ಲಿ ಕಾಮನ್ ಆಗಿ ಕಂಡು ಬರೋದು ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ. ಸೊ ಅಂಥದ್ದಾಗಿ ಒಂದು ಟೋಟಲ್ ಆಗಿ ಇರೋ ಒಂದು ಪ್ರಾಪರ್ ಕೌನ್ಸಿಲಿಂಗ್ ಪೇಷಂಟ್ ಹಸ್ಬೆಂಡ್ಗೆ ಫ್ಯಾಮಿಲಿಗೆ ಎಲ್ಲ ತುಂಬಾವಾಗಿ ಮುಖ್ಯ. ಟ್ರೀಟ್ಮೆಂಟ್ ಪಾರ್ಟ್ ಅಂತ ನೋಡುವಾಗ ಯೂಶುವಲ್ ಆಗಿ ನಮ್ಗೆ ಇಂಥ ಕೇಸಸ್ ಅಲ್ಲಿ ಡಿಕಂಪ್ರೆಷನ್ ಮಾಡೋ ಅಗತ್ಯ ಇರುತ್ತೆ. ಬಟ್ ಕ್ಲಾಟ್ ಅನ್ನ ನಾವು ಯೂಶುವಲ್ ಆಗಿ ಮಾಡುವಾಗ ಕ್ಲಾಟ್ ಅನ್ನ ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ ಆ ವೇನ್ ಅನ್ನ ನಾವು ತೆಗಿಲಿಕ್ಕೆ ನೋಡಿದ್ರೆ ಬ್ಲೀಡಿಂಗ್ ಜಾಸ್ತಿ ಆಗೋ ರಿಸ್ಕ್ ಇರುತ್ತೆ ಅಂಡ್ ಬ್ರೈನ್ ಹರ್ನಿಯೇಷನ್ ಆಗೋ ರಿಸ್ಕ್ ಇರುತ್ತೆ. ಸೊ ಯೂಶುವಲ್ ಆಗಿ ಇಂಥ ಕೇಸಸ್ ಅಲ್ಲಿ ನಾವು ಮಾಡ್ತಾ ಇರೋದು ಬುರುಡಿಯನ್ನ ತೆಗೆದು ಮೆದುಳಿಗೆ ಸ್ವಲ್ಪ ಸ್ಪೇಸ್ ಕೊಡ್ತೀವಿ, ಡ್ಯೂರಾ ಓಪನ್ ಮಾಡಿ. ಬಟ್ ಕ್ಲಾಟ್ ಅನ್ನ ನಾವು ಕ್ಲಾಸಿಕಲ್ ಆಗಿ ನಮ್ಗೆ ಹೇಳಿರೋ ಟೀಚಿಂಗ್ ಪ್ರಕಾರ ತೆಗಿಲಿಕ್ಕೆ ನಾವು ಹೋಗುದಿಲ್ಲ. ಅದರ ಜೊತೆಗೇನೆ ನಾವು ಸ್ವೆಲ್ಲಿಂಗ್ ಅಥವಾ ಬ್ರೈನ್ ಎಡಿಮಾ ಕಮ್ಮಿ ಮಾಡ್ಲಿಕ್ಕೆ ಹಾಗೆ ಅಡ್ಜುವೆಂಟ್ ಆಗಿ ಬೇರೆ ಡಿಕಂಜೆಷನ್ಸ್ ಕೊಡ್ತೀವಿ. ಅದರಲ್ಲಿ ಮತ್ತೆ ವೆಂಟಿಲೇಷನ್ ಬೇರೆ ಅಡ್ಜಂಕ್ಸ್ ಉಂಟು ನಮ್ಗೆ ಆ ಪ್ರೆಷರ್ ಕಮ್ಮಿ ಮಾಡ್ಲಿಕ್ಕೆ, ಹಾಗೆ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಸರ್, ಈಗ ICH ಆದ ಪೇಷಂಟಿಗೆ ಏನಾದ್ರೂ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ಎಕ್ಸರ್ಸೈಸ್ ಆಯ್ತು, ಧೂಮಪಾನ, ಮದ್ಯಪಾನ ಮಾಡುವಂತದ್ದು, ಅದರದ್ ಬಗ್ಗೆ ಒಂದು ತಿಳಿಸ್ತೀರಾ? ಸೊ ಇಂಥ ಕೇಸಸ್ ಅಲ್ಲಿ ಆಬ್ವಿಯಸ್ಲಿ ಅವರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಥವಾ ಹೆಲ್ತ್ ರಿಸ್ಕ್ಸ್ ಇದ್ದೇ ಇರುತ್ತೆ. ಸ್ಮೋಕಿಂಗ್, ಡೆಫಿನೆಟ್ಲಿ ಆಲ್ಕೋಹಾಲ್, ಕೊಲೆಸ್ಟ್ರಾಲ್ ಇರುವ ಪೇಷಂಟ್ಸ್ ಅಲ್ಲಿ ಎಲ್ಲ ಯಾವಾಗಲೂ ಆಲ್ಮೋಸ್ಟ್ 2 to 3 ಫೋಲ್ಡ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಡೆಫಿನೆಟ್ ಆಗಿ ಅವರೊಂದು ಡಿಸಿಷನ್ ತಗೊಂಡು BP ಕಂಟ್ರೋಲ್ ಫಾಲೋ ಅಪ್ ಜೊತೆಗೇನೆ ಅವ್ರದ್ದು ಡಯಟ್ರಿ ಮಾಡಿಫಿಕೇಶನ್ಸ್, ರೆಗ್ಯುಲರ್ ಆಗಿ ಎಕ್ಸಸೈಸಸ್, ರೆಗ್ಯುಲರ್ ಆಗಿ ಅವರಿಗೆ ಚೆಕಪ್ಗೆ ಬರೋದು, ಅದ್ರ ಜೊತೆಗೆ ಅಗತ್ಯ ಇದ್ರೆ ಅವರಿಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ಆಗಿ ಮೆಡಿಕೇಶನ್ಸ್, ಸ್ಮೋಕಿಂಗ್ ಮಾಡ್ತಾ ಇದ್ದವರಿಗೆ ಅವರಿಗೆ ಆಲ್ಟರ್ನೇಟ್ ಮೆಡಿಕೇಶನ್ಸ್ ಅಥವಾ ಥೆರಪಿ ಟ್ರೈ ಮಾಡಿ ಸ್ಮೋಕಿಂಗ್ ಕಂಟ್ರೋಲ್ ಮಾಡೋದು ಅಥವಾ ನಿಲ್ಸೋಕೆ,
ಅದರ ಜೊತೆಗೇನೆ ಆಲ್ಕೋಹಾಲ್ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗಿ ಅಥವಾ ಕ್ರೇವ್ ಕ್ರೈಟೀರಿಯಾ ಅಂತ ಇದರಲ್ಲಿ ಬರುವ ಪೇಷಂಟ್ಸ್ ಇದ್ರೆ ಅವರಿಗೆ ಹಾಗೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಥವಾ ಅವರಿಗೆ ರಿಹ್ಯಾಬಿಗೆ ಅವ್ರನ್ನ ಹಾಕ್ಬೇಕಾಗತ್ತೆ. ಸೊ ಇಂಥದಾಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಲ್ಲಿ ಡೆಫಿನೆಟ್ ಆಗಿ ಅವ್ರಿಗೆ ಇನ್ನೊಮ್ಮೆ ರೀಬ್ಲೀಡ್ ಆಗುವ ರಿಸ್ಕ್ಸ್ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಗೆ ಆಗತ್ತೆ. ಸರ್, ಆದರ್ಶ ಆಸ್ಪತ್ರೆಯಲ್ಲಿ ಇಂಥ ಪೇಷಂಟ್ಗಳು ಬಂದ್ರೆ ಯಾವುದೆಲ್ಲ ಸೌಕರ್ಯಗಳು ಇದೆ ಅಂತ ಹೇಳಿ ತಿಳಿಸ್ತೀರಾ? ಸೊ ಆದರ್ಶ ಹಾಸ್ಪಿಟಲ್ ಇಸ್ ಅ ಫುಲ್ಲಿ ಫರ್ನಿಶ್ಡ್ ಅಂಡ್ ಎಕ್ವಿಪ್ಡ್ ಹಾಸ್ಪಿಟಲ್. ನಮಗೆ ಇಂಥ ಕೇಸಸ್ಗೆ ಬಂದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಮಗೆ ICU ಫೆಸಿಲಿಟೀಸ್, ವೆಂಟಿಲೇಟರ್ ಫೆಸಿಲಿಟೀಸ್, ಇಮಿಡಿಯೇಟ್ ಆಗಿ ಆಪರೇಷನ್ಸ್ ಮಾಡಲಿಕ್ಕೆ ನಮಗೆ ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಟೀಮ್ ಉಂಟು, ನಮ್ದು OT ಫೆಸಿಲಿಟೀಸ್ ಇದೆ ಆ್ಯಂಡ್ ಮೈಕ್ರೋಸ್ಕೋಪು ಇದೆಲ್ಲ ಇದೆ. ಅದರ ಜೊತೆಗೆ ನಮಗೆ ನಮ್ದು ಒಂದು ಕಂಪ್ಲೀಟ್ಲಿ ಫರ್ನಿಶ್ಡ್ ಆಗಿ ಕಂಪ್ಲೀಟ್ಲಿ ಎಕ್ವಿಪ್ಡ್ ಆಗಿ ಒಂದು ಇಂಟರ್ವೆನ್ಷನ್ ಟೀಮ್ ಇದೆ ಅಂಡ್ ಫುಲ್ಲಿ ಫಂಕ್ಷನಲ್ 24 hour ಕ್ಯಾತ್ ಲ್ಯಾಬ್ ವಿತ್ ಅ ನ್ಯೂರೋ ಇಂಟರ್ವೆನ್ಷನ್ ಟೀಮ್. ಸೊ ಇಂಥದ್ದೆಲ್ಲ ಫೆಸಿಲಿಟೀಸ್ ಇದ್ದದಕ್ಕೆ ನಮಗೆ ಓಪನ್ ಅಥವಾ ನಮಗೆ ಮಿನಿಮಲ್ ಇನ್ವೇಸಿವ್ ಕೂಡಿಯಾಗಿ ಆಪರೇಷನ್ ಅಥವಾ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಥ ಕೇಸುಗಳೆಲ್ಲ ಆರಾಮಾಗಿ ಟ್ರೀಟ್ ಮಾಡುವಾಗೆ ಫೆಸಿಲಿಟೀಸ್ ಇದೆ ಆದರ್ಶದಲ್ಲಿ. ಸರ್, ಆದರ್ಶ ಆಸ್ಪತ್ರೆಯಲ್ಲಿ ನೀವು OPD ಟೈಮಿಂಗ್ ಅನ್ನ ಹೇಳ್ಬೋದಾ? ಸಂದರ್ಶನಕ್ಕೆ ಯಾವಾಗ ಲಭ್ಯ ಇರ್ತೀರಂತ ವೀಕ್ಷಕರಿಗೆ ತಿಳಿಸಿ. ಸೊ ನಾನು ಯೂಶುವಲಿ ಟ್ಯೂಸ್ಡೇಸ್, ಥರ್ಸ್ಡೇಸ್ ಅಂಡ್ ಫ್ರೈಡೇಸ್ ಫ್ರಮ್ ಮಾರ್ನಿಂಗ್ 8-8:30 ಟು ಈವ್ನಿಂಗ್ 5 to 6 ನಾನು ಅವೈಲೇಬಲ್ ಇದ್ದೇನೆ. ಅದು ಬಿಟ್ಟರೆ ಯಾವುದು ಸಹ ಎಮರ್ಜೆನ್ಸಿ ಕೇಸಸ್ಗೆ ನಾನು 24 hours ಅವೈಲೇಬಲ್ ಇರ್ತೀನಿ. ಆ್ಯಂಡ್ OPD ಜೊತೆಗೇನೆ ನಮಗೆ ನಾನು ಹೇಳಿದಾಗ ನಮ್ದು ಒಂದು ಇಂಟರ್ವೆನ್ಷನ್ ಟೀಮ್ ಇದೆ ಆ್ಯಂಡ್ 24 hours ಫುಲ್ ಫೆಸಿಲಿಟಿ ಇರುವ ನಮಗೆ ಒಂದು OT ಟೀಮು ಇದೆ. ಸೊ ಎಲ್ಲ ಥರ ಕೋಲ್ಡ್ ಕೇಸಸ್, ಎಮರ್ಜೆನ್ಸಿ ಕೇಸಸ್, ಇಂಟರ್ವೆನ್ಷನ್ಸ್, ಫ್ಯಾಸೆಟ್ ಬ್ಲಾಕ್ಸ್, ಸ್ಪೈನಲ್ ಫಿಕ್ಸೇಷನ್ಸ್, ಬ್ರೈನ್ ಟ್ಯೂಮರ್ಸ್, ಟ್ರಾಮಾ ಆ್ಯಂಡ್ ಎಲ್ಲ ಪೀಡಿಯಾಟ್ರಿಕ್ ಕೇಸಸ್ ಕೂಡ ಮಾಡುವ ಹಾಗೆ ನಮಗೆ ಫೆಸಿಲಿಟೀಸ್ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇಂಟ್ರಾ ಸೆರೆಬ್ರಲ್ ಹ್ಯಾಮರೇಜ್, ಮೆದುಳಿನ ಒಳ ರಕ್ತಸ್ರಾವದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದಂಥ ಡಾಕ್ಟರ್ ರಾಜೇಶ್ ನಾಯರ್ ಅವರಿಗೆ ಧನ್ಯವಾದಗಳು ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೈಜಿವರ್ಲ್ಡ್ 24x7.